So dear students, we are discussing about that ಏನೊಂದು plant kingdom ಅಂತ ನಮ್ದು ಏನು ಚಾಪ್ಟರ್ ಇದೆ ಅದರ ಬಗ್ಗೆ ನಾವು ಡಿಸ್ಕಷನ್ ಅನ್ನ ಮಾಡ್ತಾ ಇದ್ವಿ. ಸೊ ಈ ಒಂದು plant kingdom ನ ಬಗ್ಗೆ ನಾವು ತಿಳ್ಕೊಂಡಾಗ so we will be learning about that a kind of kingdom which that includes all kind of the plants. ಎಲ್ಲಾ ರೀತಿಯ ಸಸ್ಯಗಳು ಅಷ್ಟೇ ಈ ಒಂದು plant kingdom ಗೆ ಬರುತ್ತೆ ಅಂತ ಹೇಳ್ತಾ ಹೋಗೋದು. ಈ ಒಂದು plant kingdom ನ ಬಗ್ಗೆ ನಾವು ತಿಳ್ಕೊಳ್ತಾ ಹೋದ್ರೆ ಸೊ plant kingdom ಅಲ್ಲಿ ಸಸ್ಯಗಳ ವಿಚಾರಕ್ಕೆ ಬಂದ್ರೆ ಸೊ there is a microscopic in nature. ಮೈಕ್ರೋಸ್ಕೋಪಿಕ್ ಇರತಕ್ಕಂತ ಒಂದು ಪ್ಲಾಂಟ್ ಕಿಂಗ್ಡಮ್ ಗೆ ಬರ್ತಕ್ಕಂತ ಆರ್ಗಾನಿಸಮ್ ಗಳ ನಾವು ನೋಡ್ತೀವಿ. ಅದೇ ರೀತಿ ಮೈಕ್ರೋಸ್ಕೋಪಿಕ್ which can be seen through our naked eyes. ಬರೀ ಕಣ್ಣಿನಿಂದ ಕೂಡ ಅಷ್ಟೇ ನಾವು ಕಾಣ್ತಕ್ಕಂತ ಒಂದು ಜೀವಿಗಳನ್ನ ನಾವು ನೋಡ್ತೀವಿ ಅಂತ ಹೇಳ್ತಾ ಹೋದ್ರೆ ಎಲ್ಲಾ ರೀತಿಯ ಜೀವಿಗಳನ್ನ ಇದು ಹೊಂದಿರುತ್ತೆ ಅಂತ ಹೇಳ್ಬೋದು. ಸೊ ಲೈಕ್ ಆ ರೀತಿ ನಾವು ತಿಳ್ಕೊಂಡಾಗ ಸೊ ಪ್ಲಾಂಟ್ ಕಿಂಗ್ಡಮ್ ನ ಒಂದು ಡಿವಿಷನ್ಸ್ ಗಳ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಸೊ ಆ ಒಂದು ಡಿವಿಷನ್ಸ್ ಗಳ ಬಗ್ಗೆ ತಿಳ್ಕೊಳ್ತಾ ಹೋದ್ರೆ ಫಸ್ಟ್ ಒಂದು ಡಿವಿಷನ್ ಇದೆ ಆಲ್ಗೆ ಅಂತಕ್ಕಂಥ ಡಿವಿಷನ್ ಬಗ್ಗೆ ಆಲ್ರೆಡಿ ಲಾಸ್ಟ್ ಕ್ಲಾಸ್ ಅಲ್ಲಿ ಒಂದು 7 ಫೀಚರ್ಸ್ ಆಫ್ ದಿ ಆಲ್ಗೆ ಓಕೆನಾ. ಸೊ ಪ್ರಮುಖವಾದ ಒಂದು ಗುಣಲಕ್ಷಣ ಆಲ್ಗೆ ಅಥವಾ ಪಾಚಿ ಅಂತ ಏನ್ ಹೇಳ್ತೀವಿ ಅದರ ಒಂದು ಪ್ರಮುಖವಾದ ಗುಣಲಕ್ಷಣಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಅಲ್ಲ. ಸೊ ಈ ಒಂದು ಆಲ್ಗೆ ವಿಷಯಕ್ಕೆ ಬಂದ್ರೆ ಸೊ ದೇ ಆರ್ ಕ್ಲೋರೋಫಿಲಿಕ್ ಇನ್ ನೇಚರ್ ಅಂತ ಹೇಳ್ತಾ ಹೋಗ್ತೀವಿ. ಕ್ಲೋರೋಫಿಲ್ ಕಂಟೆಂಟ್ ಅನ್ನೋದಕ್ಕೆ which is help for the which including the green pigment which will be help for the photosynthesis process ಅಂತ ಹೇಳ್ಬೋದು. ನೆಕ್ಸ್ಟ್ ದಟ್ ಆಲ್ಗೆ ವಿಚಾರಕ್ಕೆ ಬಂದ್ರೆ the kind of algae includes that unicellular organisms ಕೂಡ ಇರುತ್ತೆ, multicellular organisms which are colonial in form ಗುಂಪಲ್ಲಿ ಬದುಕ್ತಾ ಹೋಗುತ್ತೆ, filamentous in nature ಒಂದಕ್ಕೊಂದು ಅಂಟ್ಕೊಂಡು ಬದುಕ್ತಾ ಹೋಗುತ್ತೆ. ಈ ರೀತಿಯಾದ ಎಲ್ಲಾ ರೀತಿಯ ಒಂದು ಸೊ ಕೈಂಡ್ ಆಫ್ ಆರ್ಗಾನಿಸಮ್ಸ್ ನಾವು ಬಗ್ಗೆ ತಿಳ್ಕೊಂಡಿದ್ವಿ ಅಂತ ಹೇಳ್ತಾ ಹೋಗ್ಬೋದು. ಅದು ಒಂದು ಪಾಯಿಂಟ್ ಆದ್ರೆ ನೆಕ್ಸ್ಟ್ ದೇ ಆರ್ ಆಲ್ಗೇಸ್ ಆರ್ ಅವಸ್ಕ್ಯುಲರ್ ಇನ್ ನೇಚರ್ ಅಂತ ಹೇಳ್ತಾ ಇದ್ವಿ. ಇಟ್ ಮೀನ್ಸ್ ದಟ್ ಅವಸ್ಕ್ಯುಲರ್ ಇನ್ ನೇಚರ್ ಅಂತ ಹೇಳ್ತಾರೆ. ಅದಕ್ಕೆ ಜೈಲಮ್ ಮತ್ತೆ ಫ್ಲೋಯಮ್ ಅಂತಕ್ಕಂಥ ಏನೊಂದು ವ್ಯಾಸ್ಕ್ಯುಲರ್ ಬಂಡಲ್ಸ್ ಇರುತ್ತೆ, ಒಂದು ಫುಡ್ ಕಂಡಕ್ಟಿಂಗ್ ಟಿಶ್ಯೂ ಮತ್ತೊಂದು ವಾಟರ್ ಕಂಡಕ್ಟಿಂಗ್ ಟಿಶ್ಯೂಸ್. ಯಾವುದೇ ರೀತಿಯಾದ ಟಿಶ್ಯೂನ ಇದು ಒಳಗೊಂಡಿರಲ್ಲ ಅಂತ ಹೇಳ್ಬೋದು. ಲೈಕ್ ಇದೇ ರೀತಿಯಾಗಿ ಎಷ್ಟು ರೀತಿಯ ಸೈನ್ ಫೀಚರ್ಸ್ ಗಳ ಬಗ್ಗೆ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ತಿಳ್ಕೊಂಡಿದ್ವಿ. So today class we are going to discussing about that economic importance of algae ಅಂತ ಹೇಳ್ತಾ ಹೋಗೋದು. ಸೊ ವಾಟ್ ಅಬೌಟ್ ದಟ್ ಏನೊಂದು ಹಣಕಾಸು ವಿಚಾರದಲ್ಲಿ ಅಥವಾ ಎಕನಾಮಿಕ್ಸ್ ಅಂತಕ್ಕಂಥದ್ದು ಏನಿದೆ ಸೊ ಆ ಒಂದು ಎಕನಾಮಿಕ್ ಇಂಪಾರ್ಟೆನ್ಸ್ ನಾವು ನೋಡ್ತಾ ಹೋಗ್ತೀವಿ. ಮೀನ್ಸ್ ದಟ್ ಎಷ್ಟೋ ರೀತಿಯಾದ ಒಂದು ಒಬ್ಬ ಪರ್ಸನ್ ಆ ಒಂದು ಆಲ್ಗೆ ನಿರ್ವಹಣೆ ಅಥವಾ ಆಲ್ಗೆಯಿಂದ ತಾನು ಲಾಭನ ಪಡ್ಕೊಳ್ತಾ ಹೋಗ್ತಾನೆ. ಅಷ್ಟೊಂದು ಲಾಭ ಇದೆ ಅಂತ ಹೇಳ್ತಾ ಹೋದು. ಆ ರೀತಿಯಾದ ಎಕನಾಮಿಕ್ ಇಂಪಾರ್ಟೆನ್ಸ್ ಅಥವಾ ಇಂಪಾರ್ಟೆನ್ಸ್ ಆಫ್ ದಿ ಆಲ್ಗೆ ಏನಕ್ಕೆ ಒಂದು ಪ್ರಾಮುಖ್ಯತೆ ಏನು ಆಲ್ಗೆಯ ಅದರಿಂದ ಏನೆಲ್ಲ ನಮಗೆ ಬೆನಿಫಿಟ್ ಗಳಿವೆ ಅನ್ನೋ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಬಿಫೋರ್ ದಟ್ ದೀಸ್ ಕೈಂಡ್ ಆಫ್ ಎಕನಾಮಿಕ್ ಇಂಪಾರ್ಟೆನ್ಸ್ ಇದೆ ಇಟ್ ವಿಲ್ ಬಿ ಆಸ್ ಫಾರ್ 2 or 3 ಮಾರ್ಕ್ಸ್. ಓಕೆ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಗೆ ಇಂಪಾರ್ಟೆಂಟ್ ಕ್ವೆಶ್ಚನ್ ಅಂತ ಹೇಳ್ಬೋದು. ಮಾರ್ಕಿಂಗ್ ನಿಮ್ಮ ನೋಟ್ಸ್ 2 ಮಾರ್ಕ್ಸ್ ಆನ್ 3 ಮಾರ್ಕ್ಸ್. ಓಕೆ 2 ಅಥವಾ 3 ಮಾರ್ಕ್ಸ್ ಗೆ ಈ ಒಂದು ಕ್ವೆಶ್ಚನ್ ಅನ್ನು ಕೇಳ್ತಾರೆ. ರೈಟ್ ಅಂಡ್ ಡೌನ್ ಬ್ರೀಫ್ಲಿ ಅಬೌಟ್ ದ ಎಕನಾಮಿಕ್ ಇಂಪಾರ್ಟೆನ್ಸ್ ಆಫ್ ಆಲ್ಗೆ ಅಂತ ಕೇಳ್ತಾರೆ. ಓಕೆ ಸೊ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಅದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಫಸ್ಟ್ ಆಲ್ಗೆ ಅಂತಿದ್ದಂಗೆ ನಮಗೆ ಬರುವಂತದ್ದು ವಾಟ್ ಅಬೌಟ್ ಇದು ಒಂದು ಪ್ಲಾಂಟ್ ಒಂದು ಕಿಂಗ್ಡಮ್ ಅಂತ ಹೇಳ್ಬೋದು ಪಾಚಿ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ವಾಟ್ ಆರ್ ದ ಫಸ್ಟ್ ಒಂದು ಎಕನಾಮಿಕ್ ಇಂಪಾರ್ಟೆನ್ಸ್ ಆಫ್ ಆಲ್ಗೆ ಏನು ಅಂತ ಹೇಳ್ತಾರೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದ ಫಿಕ್ಸೇಷನ್ ಆಫ್ ದಿ carbon dioxide on the earth ಅಂತ ಹೇಳ್ತಾ ಹೋಗ್ಬೋದು. ಓಕೆನಾ. ಸೊ ವಾಟ್ ಎವರ್ ದಟ್ ದ algae fixes almost all half part of carbon dioxide on earth. ಓಕೆನಾ. ಸೊ ಭೂಮಿ ಮೇಲೆ ಇರ್ತಕ್ಕಂಥ ಒಂದು ಅರ್ಧದಷ್ಟು ಕಾರ್ಬನ್ ಡೈಆಕ್ಸೈಡ್ ಕಂಟೆಂಟ್ ಇದೆ. ಆ ಒಂದು ಕಾರ್ಬನ್ ಡೈಆಕ್ಸೈಡ್ ಕಂಟೆಂಟ್ ನ ಈ ಒಂದು ಭೂಮಿಯ ಮಟ್ಟದಲ್ಲೇನೆ ಹೋಲ್ಡ್ ಮಾಡಿ ಫಿಕ್ಸ್ ಮಾಡಿ ಇಟ್ಕೊಳ್ಳುವಂತ ಒಂದು ಕೆಪಾಸಿಟಿ ಆಲ್ಗೆ ಇದೆ ಅಂತ ಹೇಳ್ತಾ ಹೋಗ್ತಾರೆ. ಓಕೆ ಸೊ ಯಾವ ರೀತಿಯಾಗಿ ಅಂತ ಹೇಳ್ತಾರೆ ಬೈ ದ ಹೆಲ್ಪ್ ಆಫ್ ದಿ ಫೋಟೋಸಿಂಥಸಿಸ್ ಪ್ರೋಸೆಸ್. ಓಕೆ ದ್ಯುತೀಯ ಸಂಶ್ಲೇಷಣ ಕ್ರಿಯೆ ಅಂತ ನಾವು ಏನ್ ಕರಿತೀವಿ ಆ ಒಂದು ಫೋಟೋಸಿಂಥೆಟಿಕ್ ಪ್ರೋಸೆಸ್ ನ ಸಹಾಯದಿಂದ ವಾಟ್ ಆರ್ ದಟ್ ಸೊ ಭೂಮಿ ಮೇಲೆ ಇರ್ತಕ್ಕಂಥ ಅರ್ಧದಷ್ಟು ಒಂದು ಕಾರ್ಬನ್ ಡೈಆಕ್ಸೈಡ್ ಕಂಟೆಂಟ್ ನ ಇದು ಅಲ್ಲೇ ಒಂದು ಅರ್ಧ ಲೆವೆಲ್ ಅಲ್ಲೇ ಫಿಕ್ಸ್ ಮಾಡಿ ಇಟ್ಕೊಳ್ಳುವಂತ ಒಂದು ಕೆಪಾಸಿಟಿ ಆಲ್ಗೆ ಇದೆ ಅಂತ ಹೇಳ್ತಾರೆ. ಇಟ್ ಇಸ್ ಎ ಪ್ರೈಮರಿ ಇಂಪಾರ್ಟೆನ್ಸ್ ಆಫ್ ದಿ ಆಲ್ಗೆ ಅಂತ ಹೇಳ್ಬೋದು. ಸೊ ಆಸ್ ಇಟ್ ಈಸ್ ಕಾರ್ಬನ್ ಡೈಆಕ್ಸೈಡ್ ನ ಅದು ಹೋಲ್ಡ್ ಮಾಡಿ ಇಟ್ಕೊಳ್ಳುತ್ತೆ ಅಂದ್ರೆ ಅಷ್ಟೇ ಪ್ರಮಾಣವಾದ ಆಕ್ಸಿಜನ್ ನ ಲಿಬರೇಟ್ ಮಾಡುತ್ತೆ. ಓಕೆನಾ. ಸೊ how much the carbon dioxide will be hold or fixed on earth, that much of the carbon oxygen is liberated by the algae. ಓಕೆನಾ. ಎಷ್ಟು ಒಂದು ಪ್ರಮಾಣದ ಕಾರ್ಬನ್ ಡೈಆಕ್ಸೈಡ್ ಹೋಲ್ಡ್ ಮಾಡ್ಕೊಳ್ಳುತ್ತೋ ಅಷ್ಟೇ ಒಂದು ಪ್ರಮಾಣದ ಆಕ್ಸಿಜನ್ ಕೂಡ ಅಷ್ಟೇ ಆಲ್ಗೆ ಅನ್ನೋದು ಕೊಡುತ್ತೆ ಅಂತ ಹೇಳ್ತಾ ಹೋಗೋದು. ದ್ಯಾನ್ ದಟ್ ಆಫ್ ಪ್ಲಾಂಟ್ಸ್ ಗಿಡಗಳ ಸಸ್ಯಗಳಿಗಿಂತ ಹೆಚ್ಚಿನ ಪ್ರಮಾಣವಾದ ಒಂದು ಆಕ್ಸಿಜನ್ ಅನ್ನ ನಮಗೆ ಒಂದು ಕೊಡುಗೆ ಆಗಿ ಒಂದು ಆಲ್ಗೆ ಅನ್ನೋದು ಕೊಡುತ್ತೆ ಅಂತ ಹೇಳ್ಬೋದು. ಇಷ್ಟು ಸಾಕು ಒಂದು ಇಂಪಾರ್ಟೆನ್ಸ್ ಅನ್ನೋದು. ಓಕೆ ನಮಗೆ ಬೇಕಾದಂತ ಆಕ್ಸಿಜನ್ ಒಬ್ಬ ಮನುಷ್ಯ ಬದುಕಬೇಕಂದ್ರೆ ಹೆಚ್ಚಿನ ಪ್ರಮಾಣದ ಅಥವಾ ಒಂದು ಪ್ರಾಣಿ ಬದುಕಬೇಕಂದ್ರೆ ಹೆಚ್ಚಿನ ಪ್ರಮಾಣದ ಆಕ್ಸಿಜನ್ ಅವಶ್ಯಕತೆ ಇರುತ್ತೆ.
ಅಷ್ಟು ಒಂದು ಪ್ರಮಾಣವಾದ ಆಕ್ಸಿಜನ್, ಅರ್ಧದಷ್ಟು ಒಂದು ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲಾ ರೀತಿಯಾದ ಜೀವಿಗಳು ಎಷ್ಟು ಒಂದು ಪ್ರಮಾಣವಾದ ಆಕ್ಸಿಜನ್ ಅನ್ನ ಬಳಸ್ಕೊಳ್ತಾ ಹೋಗುತ್ತೆ, ಅದರಲ್ಲಿ ಅರ್ಧದಷ್ಟು ಪ್ರಮಾಣವಾದ ಆಕ್ಸಿಜನ್ ಅನ್ನ ಆಲ್ಗೆನೆ ಕೊಡ್ತಾ ಇದೆ ಅಂತ ಹೇಳ್ಬೋದು. ಅಷ್ಟೇ ಒಂದು ಪ್ರಮಾಣದ ಕಾರ್ಬನ್ ಡೈಆಕ್ಸೈಡ್ ನ ಫಿಕ್ಸ್ ಮಾಡಿ ಇಟ್ಕೊಳ್ತಾ ಇದೆ. ಇದೊಂದು ಇಂಪಾರ್ಟೆನ್ಸ್ ಆಫ್ ದಿ ಆಲ್ಗೆ ಅಂತ ಹೇಳ್ಬಹುದು. ಸೊ ನೆಕ್ಸ್ಟ್ ಇದಾದ್ಮೇಲೆ ಕೆಲವೊಂದು ಮೆರೈನ್ ಆಲ್ಗೆಗಳಿರ್ತವೆ. ಸೊ ದೇರ್ ಆರ್ ಸಮ್ ಕೈಂಡ್ ಆಫ್ ದಿ ಮೆರೈನ್ ಆಲ್ಗೆ. ಎಕ್ಸಾಂಪಲ್ ನ ಹೇಳ್ತಾ ಹೋದ್ರೆ ಎಕ್ಸಾಂಪಲ್ ಫಾರ್ ದಿ ಮೆರೈನ್ ಆಲ್ಗೆ ಆರ್ ಸೊ ಲ್ಯಾಮಿನೇರಿಯಾ ಅಂತಕ್ಕಂಥದ್ದು ಒಂದು ಆಲ್ಗೆ. ಓಕೆ, ಲ್ಯಾಮಿನೇರಿಯಾ. ಸೊ ಆರ್ ದಟ್ ಲ್ಯಾಮಿನೇರಿಯಾ ಇರ್ಬೋದು, ಸರ್ಗ್ಯಾಸಮ್ ಅಂತಕ್ಕಂಥದ್ದು ಒಂದು ಆಲ್ಗೆ. ಓಕೆ, ಸೊ ಈ ರೀತಿಯಾದ ಎಷ್ಟೋ ರೀತಿಯಾದ ಒಂದು ಆಲ್ಗೆಗಳನ್ನು ನಾವು ನೋಡ್ತಾ ಹೋಗ್ತೀವಿ. ದೇ ಆರ್ ಆಲ್ ದಿ ಮೆರೈನ್ ಆಲ್ಗೆ, ಮೀನ್ಸ್ ದಟ್ ಸಮುದ್ರದ ಉಪ್ಪು ನೀರಲ್ಲಿ ಬೆಳೀತಕ್ಕಂಥ ಒಂದು ಆಲ್ಗೆಗಳು ಅಂತ ಹೇಳ್ಬೋದು. ಮೆರೈನ್ ಆಲ್ಗೆ ಮೀನ್ಸ್ ದಟ್ ಸಮುದ್ರದಲ್ಲಿ ಬೆಳೀತಕ್ಕಂಥ ಒಂದು ಆಲ್ಗೆಗಳು ಅಂತ ಹೇಳ್ಬೋದು. ಸೊ ಲ್ಯಾಮಿನೇರಿಯಾ, ಸರ್ಗ್ಯಾಸಮ್, ಪ್ರೊಫೈಲಾಸ್ ಎಷ್ಟೋ ರೀತಿಯಾದ ಒಂದು ಎಕ್ಸಾಂಪಲ್ಸ್ ಗಳನ್ನ ನೋಡ್ತಾ ಹೋಗ್ತೀವಿ. ಸೊ ದೋಸ್ ಕೈಂಡ್ ಆಫ್ ದಿ ಮೆರೈನ್ ಆಲ್ಗೆಸ್ ಆರ್ used for the edible purpose ಅಂತ ಹೇಳಿ. ಓಕೆ, ಸೊ used for the edible purpose, it means that ತಿನ್ನಲಿಕ್ಕೆ ಆಹಾರವಾಗಿ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳ್ತಾ ಹೋಗ್ಬೋದು. This kind of algae, some kind of marine algae are used for the edible purpose. It means that it will be used as a food, so food supplement ಆಗಿ ಒಂದು ಆಹಾರದ ರೂಪದಲ್ಲಿ ನಾವು ತಗೊಳ್ತೀವಿ. ಯಾಕಂದ್ರೆ ಅದರಲ್ಲಿ ಪ್ರೋಟೀನ್ ಕಂಟೆಂಟ್ ತುಂಬಾ ಇರೋದ್ರಿಂದ ಅದನ್ನ ಆಹಾರ ರೂಪದಲ್ಲಿ ನಾವು ತಗೊಳ್ತಿದೀವಿ ಅಂತ ಹೇಳ್ಬೋದು. ಇದೊಂದು ಎಕನಾಮಿಕ್ ಇಂಪಾರ್ಟೆನ್ಸ್ ಆಫ್ ಆಲ್ಗೆ ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಇದೆ ಇನ್ನೂ ಕೆಲವೊಂದು ಆಲ್ಗೆಗಳಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಕ್ಲೋರೆಲ್ಲಾ ಅಂತಕ್ಕಂಥದ್ದು. ಓಕೆ, ಕ್ಲೋರೆಲ್ಲಾ ಅಂತಕ್ಕಂಥದ್ದು ಒಂದು ಆಲ್ಗೆ. ಸ್ಪೈರುಲಿನಾ, ಓಕೆ, ಕ್ಲೋರೆಲ್ಲಾ, ಸ್ಪೈರುಲಿನಾ ಅಂತಕ್ಕಂಥ ಆಲ್ಗೆಗಳಿವೆ. ದೀಸ್ ಕೈಂಡ್ ಆಫ್ ದಿ ಆಲ್ಗೇಸ್ ಆರ್ ರಿಚ್ ಇನ್ ಪ್ರೋಟೀನ್. ಓಕೆನಾ, ಸೊ ಬೇರೆಲ್ಲ ನಾವು ಆಹಾರಗಳನ್ನು ನಾವು ತಿನ್ನೋದ್ರೆ ಅದಕ್ಕಿಂತ ಹೆಚ್ಚಿನ ಒಂದು ಪ್ರಮಾಣವಾದ ಒಂದು ಪ್ರೋಟೀನ್ ಕಂಟೆಂಟ್ ಇದರಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಸ್ಪೈರುಲಿನಾ ಮತ್ತೆ ಕ್ಲೋರೆಲ್ಲಾ ಅಂತಕ್ಕಂಥ ಆಲ್ಗೆ, those kind of the algae are rich in protein. So these kind of the protein rich food algae are used as a food supplement. ಅದು ಪ್ರಶ್ನೆ ಆಹಾರ ರೂಪದಲ್ಲಿ ತಗೊಳ್ತಿದ್ದೀವಿ ಅಂತ ಹೇಳ್ತಾರೆ. ಎಸ್ಪೆಷಲಿ ಸ್ಪೇಸ್ ಟ್ರಾವೆಲರ್ಸ್ ಏನಿದ್ದಾರೆ, ಓಕೆನಾ, ಸ್ಪೇಸ್ ಟ್ರಾವೆಲರ್ಸ್ ಅಂತ ಏನ್ ಕರಿತೀವಿ. ಓಕೆ, ಓಕೆ, ಸೊ ಗಗನ ಯಾತ್ರಿಗಳು ಅಂತ ನಾವೇನ್ ಕರಿತೀವಿ. ಸ್ಪೇಸ್ ಟ್ರಾವೆಲರ್ಸ್ ಏನೊಂದು ಸ್ಯಾಟಲೈಟ್ಸ್ ಅಲ್ಲಿ ಒಂದು ಬೇರೆ ಒಂದು ಅನ್ಯ ಗ್ರಹಕ್ಕೆ ಹೋಗಿ ಅಲ್ಲಿ ಇರಬೇಕು, ಅಲ್ಲಿ ಒಂದು ರಿಸರ್ಚ್ ಮಾಡಬೇಕು ಅಂತಾರಲ್ಲ, ಆ ರೀತಿಯಾದ ಸ್ಪೇಸ್ ಟ್ರಾವೆಲ್ಸ್ ಇರ್ತವೆ. ಸ್ಪೈರುಲಿನಾ ಅಥವಾ ಕ್ಲೋರೆಲ್ಲಾ ಇರುತ್ತೆ, ಅದನ್ನ ಫುಡ್ ಸಪ್ಲಿಮೆಂಟ್ ಆಗಿ ಯೂಸ್ ಮಾಡ್ತಾ ಹೋಗ್ತಾರೆ. ಯಾಕಂದ್ರೆ ಎಬೋ ದಿ ಗ್ರಾವಿಟಿ, ಗ್ರಾವಿಟೇಷನ್ ಅರ್ಥ ಇರ್ತಕ್ಕಂಥ ಗ್ರಾವಿಟಿನ ಬಿಟ್ಟು ಹೋಗಿರ್ತಾರೆ ಅವರು. ಸೊ ಅವ್ರು ಏನೇ ನಾವು ಕಾಮನ್ ಆಗಿ ಭೂಮಿ ಮೇಲೆ ತಿಂತಕ್ಕಂಥ ಆಹಾರ ತಿಂದ್ರೆ ಅವ್ರು ತಿಂದ್ರೆ ಅದು ಡೈಜೆಸ್ಟ್ ಆಗೋದಿಲ್ಲ. ಓಕೆ, ಆದ್ರೂ ಕೂಡ ಅವರು ಏನೊಂದು ಆಕ್ಟಿವ್ ಆಗಿರ್ಬೇಕು ಅಂದ್ರೆ ಅವ್ರಿಗೆ ಒಂದು ಪ್ರೋಟೀನ್ ರೂಪದಲ್ಲಿ ಒಂದು ಆಹಾರ ಅಥವಾ ಎನರ್ಜಿಯನ್ನು ತರಬೇಕಾದ್ರೆ ಈ ಒಂದು ಸ್ಪೈರುಲಿನಾ ಒಂದು ಟ್ಯಾಬ್ಲೆಟ್ಸ್ ಗಳನ್ನ ಫಾರ್ಮ್ ಮಾಡ್ತಾರೆ. ಆ ಒಂದು ರೀತಿಯ ಡೈಲಿ ಪರ್ ಸ್ಪೈರುಲಿನಾ ಟ್ಯಾಬ್ಲೆಟ್ ಪರ್ ಡೇ ಅಂತ ಹೇಳ್ಬೋದು. ಒಂದು ದಿನಕ್ಕೆ ಒಂದು ಸ್ಪೈರುಲಿನಾ ಟ್ಯಾಬ್ಲೆಟ್ ತಗೊಂಡು ಸೊ ಅವರು ಜೀವಿಸ್ತಾರೆ ಅಂತ ಹೇಳ್ತಾ ಹೋಗ್ತಾರೆ. ಅಷ್ಟೊಂದು ಪ್ರಮಾಣವಾದ ಒಂದು ಜೀವಿ, ಒಬ್ಬ ಮನುಷ್ಯ ಬದುಕಲಿಕ್ಕೆ ಎಷ್ಟೊಂದು ಪ್ರಮಾಣದ ಪ್ರೋಟೀನ್ ಬೇಕೋ ಅಷ್ಟೊಂದು ಪ್ರಮಾಣವಾದ ಪ್ರೋಟೀನ್ ಒಂದು ಟ್ಯಾಬ್ಲೆಟ್ ಅಲ್ಲಿ ಕಂಪ್ರೆಸ್ ಮಾಡಿ ಇರ್ತಾರೆ. ಅಷ್ಟೊಂದು ನಂಬರ್ ಆಫ್ ಪ್ರೋಟೀನ್ ಕಂಟೆಂಟ್ ಈ ಒಂದು ಸ್ಪೈರುಲಿನಾ ಇಂದ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಅಫ್ಕೋರ್ಸ್ ಈಗ ನಾವೇನು ಫೇಸ್ ಮಾಡ್ತಿದ್ವಿ ಕೊರೋನಾ, ಸೊ ಅದಕ್ಕೆ ಒಂದು ಸ್ಪೈರುಲಿನಾ ಇಂದ ಒಂದು ಚಿಕ್ಕಿಗಳನ್ನ ಫಾರ್ಮ್ ಮಾಡ್ತೀವಿ. ಓಕೆನಾ, ಒಂದು ಮಿಠಾಯಿಗಳನ್ನ ಫಾರ್ಮ್ ರೆಡಿ ಮಾಡಿ ಅದನ್ನ ಫುಡ್ ಸಪ್ಲಿಮೆಂಟ್ ಆಗಿ, ಯಾಕಂದ್ರೆ ಇಮ್ಯೂನ್ ಸಿಸ್ಟಮ್ ಬೂಸ್ಟ್ ಅಪ್ ಆಗುತ್ತೆ. ಓಕೆ, ಸೊ ನಮ್ಮ ಒಂದು ರೋಗ ನಿರೋಧಕ ಶಕ್ತಿ ಇದೆ, ಅದು ಒಂದು ಬೂಸ್ಟ್ ಅಪ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಈ ರೀತಿಯಾದ ಒಂದು ಆಲ್ಗೆಗಳನ್ನ ತಿನ್ನೋದ್ರಿಂದ ಸ್ಪೈರುಲಿನಾ ಮತ್ತೆ ಕ್ಲೋರೆಲ್ಲಾ ಅಂತಕ್ಕಂಥ ಆಲ್ಗೆಗಳು ಅಂತ ಹೇಳ್ಬೋದು ಹೆಚ್ಚಿನ ಪ್ರಮಾಣದ ಪ್ರೋಟೀನ್ ಇರುತ್ತೆ. ಎಸ್ಪೆಷಲಿ ಸ್ಪೇಸ್ ಟ್ರಾವೆಲರ್ಸ್ ಇರ್ತಾರೆ, ಅವರು ಈ ರೀತಿಯಾದ ಒಂದು ಆಲ್ಗೆಗಳನ್ನ ಸ್ಪೈರುಲಿನಾ ಆಲ್ಗೆಗಳನ್ನ ಫುಡ್ ಸಪ್ಲಿಮೆಂಟ್ ಆಗಿ ಯೂಸ್ ಮಾಡ್ತಾರೆ ಅಂತ ಹೇಳ್ಬೋದು. ಇದೊಂದು ಎಕನಾಮಿಕ್ ಇಂಪಾರ್ಟೆನ್ಸ್. ನೆಕ್ಸ್ಟ್ ದಟ್ ಅಗಾರ್ ಅಂತಕ್ಕಂಥ ಒಂದು ಮಾಲಿಕ್ಯೂಲ್ ಬರುತ್ತೆ. ಓಕೆನಾ, ಸೊ ಈ ಒಂದು ಅಗಾರ್ ಅಂತಕ್ಕಂಥ ಒಂದು ಕೆಮಿಕಲ್ ಕಾಂಪೌಂಡ್ ಇರುತ್ತೆ. ಸೊ ಅದನ್ನ ಒಂದು ಎಕ್ಸ್ಟ್ರಾಕ್ಟ್ ಮಾಡಿ ಕೆಲವೊಂದು ಆಲ್ಗೆಗಳನ್ನ ಯೂಸ್ ಮಾಡ್ತಾ ಹೋಗ್ತಾರೆ. ಯಾವ ರೀತಿಯಾದ ಒಂದು ಆಲ್ಗೆಗಳಂದ್ರೆ ಲೈಕ್ ಗ್ರಾಸಿಲೇರಿಯಾ. ಓಕೆ, ಸೊ ಗ್ರಾಸಿಲೇರಿಯಾ ಅಂತ ಹೇಳ್ಬೋದು. ಓಕೆ, ಗ್ರಾಸಿಲೇರಿಯಾ ಅಂತಕ್ಕಂಥ ಒಂದು ಆಲ್ಗೆ, ಅದರ ಜೊತೆಗೆ ಜೆನೇಡಿಯಂ ಅಂತಕ್ಕಂಥದ್ದು ಒಂದು ಆಲ್ಗೆ. ಓಕೆ, ದಿಸ್ ಇಸ್ ದ ಸ್ಪೀಶೀಸ್ ಆಫ್ ಆಲ್ಗೆ, ಒಂದು ಸ್ಪೀಶೀಸ್ ಗಳು ಅಂತ ಹೇಳ್ಬೋದು. ಗ್ರಾಸಿಲೇರಿಯಾ ಮತ್ತೆ ಜೆನೇಡಿಯಂ ಅಂತಕ್ಕಂಥ ಆಲ್ಗೆಗಳಿರ್ತವೆ. ಸೊ ಈ ಒಂದು ಆಲ್ಗೆಗಳನ್ನ ಸೊ ವಾಟ್ ಆರ್ ದಟ್ ಅಗಾರ್ ಅಂತಕ್ಕಂಥ ಒಂದು ಕೆಮಿಕಲ್ ಕಾಂಪೋನೆಂಟ್ ನ ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ವಾಟ್ಸ್ ದ ಯೂಸ್ ಆಫ್ ದಿಸ್ ಕೈಂಡ್ ಆಫ್ ದಿ ಅಗಾರ್? ಅಗಾರಿಂದ ಏನು ಪ್ರಯೋಜನ? ಸೊ ಅಗಾರಿಂದ ಏನು ಪ್ರಯೋಜನ ಅಂತ ನಾವು ಹೇಳ್ತೇವೆ. ಸೊ ದಿಸ್ ಕೈಂಡ್ ಆಫ್ ದಿ ಅಗಾರ್ ಆರ್ ಯೂಸ್ಡ್ ಫಾರ್ ದ
ಸೊ ಪ್ರಿಪರೇಷನ್ ಆಫ್ ಐಸ್ ಕ್ರೀಮ್ಸ್ ಓಕೆನಾ ಅಗಾರ್ ಏನು ಥಿಂಕ್ ಮಾಡ್ತಾರೆ ಅಂದ್ರೆ ಸೊ ದಿಸ್ ಕೈಂಡ್ ಆಫ್ ದಿ ಅಗಾರ್ ಆರ್ ಯೂಸ್ಡ್ ಫಾರ್ ಪ್ರಿಪರೇಷನ್ ಆಫ್ ಐಸ್ ಕ್ರೀಮ್ ಗಳನ್ನ ಯೂಸ್ ಮಾಡಲಿಕ್ಕೆ ಓಕೆ ಜೆಲ್ಲಿಸ್ ಏನಂತೆ ಅದನ್ನ ಪ್ರಿಪೇರ್ ಮಾಡಲಿಕ್ಕೆ ಈ ಒಂದು ಅಗಾರ್ನ ಯೂಸ್ ಮಾಡ್ತಾರೆ ಅಂತ ಹೇಳ್ತಾ ಹೋಗ್ಬೋದು ಓಕೆ ಸೊ ಜೆಲ್ಲಿಸ್ ಇರ್ಬೋದು ಅಥವಾ ಐಸ್ ಕ್ರೀಮ್ ಇರ್ಬೋದು ನಾವು ತಿಂತಕ್ಕಂಥ ಐಸ್ ಕ್ರೀಮ್ ಏನಿದೆ ಅಥವಾ ಜೆಲ್ಲಿಸ್ ಸಿಗ್ತಾ ಹೋಗುತ್ತೆ ಚಿಕ್ಕದ ಒಂದು ಕಪ್ಪಲ್ಲಿ ಸೊ ಆ ರೀತಿಯಾದ ಜೆಲ್ಲಿಸ್ ಮತ್ತೆ ಐಸ್ ಕ್ರೀಮ್ ನಾವು ಏನ್ ತಿಂತೀವಿ ಅದನ್ನ ಪ್ರಿಪೇರ್ ಮಾಡಲಿಕ್ಕೆ ಅಗಾರ್ ಅಂತಕ್ಕಂಥ ಒಂದು ಕಾಂಪೊನೆಂಟ್ ಅವಶ್ಯಕತೆ ಇದೆ ಈ ರೀತಿಯಾದ ಅಗಾರ್ ಅಂತಕ್ಕಂಥ ಒಂದು ಕಾಂಪೊನೆಂಟ್ ನ ಬ್ರೆಸಿಲೇರಿಯಂ ಮತ್ತೆ ಜೆಲಿಡಿಯಂ ಅಂತಕ್ಕಂಥ ಒಂದು ಆಲ್ಗೆಗಳಿಂದ ಎಕ್ಸ್ಟ್ರಾಕ್ಟ್ ಮಾಡಿ ಯೂಸ್ ಮಾಡ್ತಾರೆ ಅಂತ ಹೇಳ್ಬೋದು ಇದೊಂದು ಎಕನಾಮಿಕ್ ಇಂಪಾರ್ಟೆನ್ಸ್ ಆಫ್ ದಿ ಆಲ್ಗೆ ಅಂತ ನಾವು ಹೇಳ್ತಾ ಹೋಗ್ತೀವಿ ನೆಕ್ಸ್ಟ್ ಅದಾದ್ಮೇಲೆ ಇನ್ನೇನ ಇರುತ್ತೆ ಅಂದ್ರೆ ಆರ್ಜಿನ್ ಅಂತಕ್ಕಂಥ ಒಂದು ಮಾಲಿಕ್ಯೂಲ್ ಇರುತ್ತೆ ಓಕೆ ಆರ್ಜಿನ್ ಅಂತಕ್ಕಂಥ ಒಂದು ಸೊ ವಾಟ್ ಎವರ್ ದಟ್ ಔಟ್ಲೈನ್ ಫ್ರಮ್ ದಿ ಬ್ರೌನ್ ಆಲ್ಗೆ ಅಂತ ಹೇಳ್ತಾ ಓಕೆ ಆರ್ಜಿನ್ ಅಂತಕ್ಕಂಥ ಒಂದು ಮಾಲಿಕ್ಯೂಲ್ ಏನು ಇರುತ್ತೆ ಸೊ ಆರ್ಜಿನ್ ಅನ್ನೋ ಒಂದು ಕೆಮಿಕಲ್ ಕಾಂಪೌಂಡ್ ಇದೆ ಇದನ್ನ ಬ್ರೌನ್ ಆಲ್ಗೆ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಓಕೆ ಇಟ್ ವಿಲ್ ಬಿ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದಿ ಬ್ರೌನ್ ಆಲ್ಗೆ ಅಂತ ಹೇಳಿದ್ರೆ ಬ್ರೌನ್ ಕಲರ್ ಇರ್ತಕ್ಕಂಥ ಆಲ್ಗೆಗಳಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇರ್ತಿರ್ಬೋದು ಅದೇ ರೀತಿಯಾಗಿ ಕೆರಾಗ್ರೀನ್ ಅಂತಕ್ಕಂಥ ಮತ್ತೊಂದು ಕಾಂಪೊನೆಂಟ್ ಇರುತ್ತೆ ಕೆರಾಗ್ರೀನ್ ಅಂತಕ್ಕಂಥದ್ದು ಮತ್ತೊಂದು ಒಂದು ಕಾಂಪೊನೆಂಟ್ ಕೆಮಿಕಲ್ ಕಾಂಪೊನೆಂಟ್ ಆಗ್ಬೋದು ಸೊ ಈ ಒಂದು ಕೆರಾಗ್ರೀನ್ ಎಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅಂದ್ರೆ ದಿಸ್ ಕೈಂಡ್ ಆಫ್ ಕೆರಾಗ್ರೀನ್ ಆರ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದಿ ರೆಡ್ ಆಲ್ಗೆ ರೆಡ್ ಕಲರ್ ಇರ್ತಕ್ಕಂಥ ಒಂದು ಆಲ್ಗೆಯಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅಂತ ಹೇಳ್ಬೋದು ವಾಟ್ಸ್ ದ ಯೂಸ್ ಆಫ್ ದಿಸ್ ಕೈಂಡ್ ಆಫ್ ದಿ ಆರ್ಜಿನ್ ಅಂಡ್ ದಿ ಕೆರಾಗ್ರೀನ್ ಅಂತ ಹೇಳ್ತಾರೆ these kind of the ಕೆರಾಗ್ರೀನ್ argine are used for the preparation or emulsification of the chocolates ಅಂತ ಹೇಳ್ತಾರೆ so used for the emulsification of chocolates okay so what is the emulsification of chocolates and the chocolates ನಾವು ತಿಂತಾ ಇದ್ದೀವಿ ಕಾಮನ್ ಇಟ್ ವಿಲ್ ಬಿ ಬ್ರೌನ್ ಇನ್ ಕಲರ್ ಸೊ ಡಿಫರೆಂಟ್ ಕೈಂಡ್ಸ್ ಆಫ್ ಕಲರ್ ಗಳು ಬರುತ್ತೆ ಓಕೆನಾ ರೆಡ್ ಕಲರ್ ಇರುತ್ತೆ ಪಿಂಕ್ ಕಲರ್ ಇರುತ್ತೆ ಗ್ರೀನ್ ಕಲರ್ ಚಾಕ್ಲೇಟ್ಸ್ ಇರುತ್ತೆ ಅದನ್ನ ಎಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅಂದ್ರೆ ವಾಟ್ ಆರ್ ದ ಚಾಕ್ಲೇಟ್ ಗೆ ಈ ರೀತಿಯಾದ ಒಂದು ಕಂಟೆಂಟ್ ಆಲ್ಗೆ ಕಂಟೆಂಟ್ ಕೆರಾಗ್ರೀನ್ ಅಥವಾ ಆಲ್ಜಿನ್ ಅಂತಕ್ಕಂಥ ಒಂದು ಕಲರಿಂಗ್ ನೇಚರ್ ಕೊಡ್ಲಿಕ್ಕೆ ಅಥವಾ ಈ ಒಂದು ಆಲ್ಗೆ ಒಂದು ಎಕ್ಸ್ಟ್ರಾಕ್ಟ್ ಮಾಡ್ತಾ ಒಂದು ಕೆಮಿಕಲ್ಸ್ ನ ಆಡ್ ಮಾಡ್ತಾರೆ ಆಗ ಡಿಫರೆಂಟ್ ಕೈಂಡ್ಸ್ ಆಫ್ ಕಲರ್ ಚಾಕ್ಲೇಟ್ಸ್ ನಮಗೆ ಸಿಗುತ್ತೆ ಅಂತ ಹೇಳ್ತಾ ಹೋಗೋದು ಸೊ ಎಮಲ್ಸಿಫೈಯರ್ ಆಫ್ ದಿ ಚಾಕ್ಲೇಟ್ಸ್ ಕಡೆ ಮತ್ತೆ ಪೇಂಟ್ಸ್ ಪೇಂಟ್ ಡಿಫರೆಂಟ್ ಟೈಪ್ಸ್ ಆಫ್ ಪೇಂಟ್ ಯೂಸ್ ಮಾಡ್ತಿದ್ದಾರೆ ಪೇಂಟ್ ಕಡೆ ಅಂತೆ ಬಣ್ಣ ಬಳಿಯೋದು ಆ ಒಂದು ಡಿಫರೆಂಟ್ ಟೈಪ್ಸ್ ಆಫ್ ಕಲರ್ ಪೇಂಟ್ಸ್ ಬೇಕು ಅಂದ್ರೆ ಸೊ ನ್ಯಾಚುರಲ್ ಕಲರ್ ಪೇಂಟ್ಸ್ ಅಂತ ಕರೀತಾರೆ ಇಟ್ ಮೀನ್ಸ್ ಆ ರೀತಿಯಾದ ಒಂದು ಕಲರಿಂಗ್ ನೇಚರ್ಗೆ ಇವನ್ ಟೂತ್ ಪೇಸ್ಟ್ ಅಲ್ಲಿ ಅಷ್ಟೇ ಡಿಫರೆಂಟ್ ಟೈಪ್ಸ್ ಆಫ್ ಕಲರ್ಸ್ ಬರುತ್ತೆ ಗ್ರೀನ್ ಇರ್ಬೋದು ಬ್ರೌನ್ ಇರ್ಬೋದು ಸಮ್ವಾಟ್ ಓಕೆನಾ ಸೊ ಆ ರೀತಿಯಾದ ಒಂದು ಕಂಟೆಂಟ್ ಇದೆ ಎಡಿಬಲ್ ಕಂಟೆಂಟ್ ಇದೆ ಅಥವಾ ಪೇಂಟ್ ಯೂಸ್ ಆಗ್ತಕ್ಕಂಥ ಒಂದು ಕಂಟೆಂಟ್ ಇದೆ ಅದಕ್ಕೆ ಡಿಫರೆಂಟ್ ಟೈಪ್ಸ್ ಆಫ್ ನ್ಯಾಚುರಲ್ ಕಲರ್ ಕೊಡಬೇಕು ಅಂದ್ರೆ ಆ ರೀತಿಯ ನ್ಯಾಚುರಲ್ ಕಲರ್ ಕೊಡಲಿಕ್ಕೆ ಕೆರಾಗ್ರೀನ್ ಮತ್ತೆ ಆಲ್ಜಿನ್ ಅಂತಕ್ಕಂಥ ಒಂದು ಕಲರಿಂಗ್ ಏಜೆಂಟ್ ಗಳನ್ನ ಯೂಸ್ ಮಾಡ್ತಾರೆ ಈ ರೀತಿಯಾದ ಕಲರಿಂಗ್ ಏಜೆಂಟ್ಸ್ ನ ಬ್ರೌನ್ ಆಗಿ ಮತ್ತೆ ರೆಡ್ ಆಲ್ಗೆಯಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅಂತ ಹೇಳ್ಬೋದು ದಿಸ್ ಇಸ್ ಜಸ್ಟ್ ಅನ್ ಎಕ್ಸಾಂಪಲ್ ಅಷ್ಟೇ ಇದೇ ರೀತಿಯ ಡಿಫರೆಂಟ್ ಕೈಂಡ್ಸ್ ಆಫ್ ಕಲರಿಂಗ್ ಆಗಿರುತ್ತೆ ಅದರಿಂದ ಕೆಲವೊಂದು ಕಾಂಪೊನೆಂಟ್ ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಸೊ ಕಮರ್ಷಿಯಲ್ ಆಗಿ ಯೂಸ್ ಮಾಡ್ತಾರೆ ಅಂತ ಹೇಳ್ತಾ ಹೋಗ್ಬೋದು ಓಕೆ ಸೊ ದಿಸ್ ಇಸ್ ಅಬೌಟ್ ದ ಮೇಜರ್ ಎಕನಾಮಿಕ್ ಇಂಪಾರ್ಟೆನ್ಸ್ ಆಫ್ ದಿ ಆಲ್ಗೆ ಅಂತ ಹೇಳ್ಬೋದು ಇದನ್ನ ಎಲಾಬ್ರೇಟ್ ಆಗಿ ಬೇಕಾಗುತ್ತೆ ಮ್ಯಾಕ್ಸಿಮಮ್ 3 ಮಾರ್ಕ್ಸ್ ಇಂದ 2 ಮಾರ್ಕ್ಸ್ ಕೇಳ್ತಾರೆ ಬ್ರೀಫ್ಲಿ ಎಕ್ಸ್ಪ್ಲೈನ್ ಅಬೌಟ್ ದ ಎಕನಾಮಿಕ್ ಇಂಪಾರ್ಟೆನ್ಸ್ ಆಫ್ ದಿ ಆಲ್ಗೆ ಅಂತ ಹೇಳ್ತಾರೆ 5 to 6 ಪಾಯಿಂಟ್ಸ್ ಆಗಿ ನೀವು ಬರೀಬೇಕು ಓಕೆ ಸೊ ದಿಸ್ ಇಸ್ ಅಬೌಟ್ ದ ಎಕನಾಮಿಕ್ ಇಂಪಾರ್ಟೆನ್ಸ್ ಆಫ್ ದಿ ಆಲ್ಗೇಸ್ ಅಂತ ನಾವು ಹೇಳ್ಬೋದು So what we are learned are the economic importance of the algae ಅಂತ ನಾವು ಹೇಳ್ಬೋದು ನೆಕ್ಸ್ಟ್ ಇದಾದ್ಮೇಲೆ ಎಕನಾಮಿಕ್ ಇಂಪಾರ್ಟೆನ್ಸ್ ಆಗ್ತದೆ ನೆಕ್ಸ್ಟ್ ವಿಲ್ ಬಿ ಟು ಮೂವ್ ಆನ್ ಟು ದಿ ಕ್ಲಾಸಿಫಿಕೇಶನ್ ಆಫ್ ದಿ ಆಲ್ಗೆ ಅಂತಕ್ಕಂಥ ಡಿವಿಷನ್ ಅಲ್ಲಿ ಯಾವ ರೀತಿಯ ಕ್ಲಾಸಿಫಿಕೇಶನ್ ಮಾಡಿದ್ವಿ ಎಷ್ಟು ಒಂದು ನಂಬರ್ ಆಫ್ ಕ್ಲಾಸಿಫಿಕೇಶನ್ ಮಾಡಿದ್ವಿ ಯಾವ ಒಂದು ಪ್ರಮುಖವಾದ ಗುಣಲಕ್ಷಣಗಳ ಆಧಾರದ ಮೇಲೆ ಅದನ್ನ ಕ್ಲಾಸಿಫೈ ಮಾಡಿದೀವಿ ಅಂತ ತಿಳ್ಕೊಳ್ತಾ ಹೋಗೋಣ ಓಕೆ ಇಫ್ ವಿ ಕಮ್ ಟು ದ ಕ್ಲಾಸಿಫಿಕೇಶನ್ ಆಫ್ ಆಲ್ಗೆ classification of algae so algae ಒಂದು ಕ್ಲಾಸಿಫಿಕೇಶನ್ ವಿಷಯಕ್ಕೆ ಬಂದ್ರೆ so the algae are classified majorly depend on the presence or absence of photosynthetic pigment okay so the classification of algae will be done on the basis of photosynthetic pigment okay photosynthesis ಆಗೋದಕ್ಕೆ ಯಾವ ರೀತಿಯಾದ ಒಂದು ಪಿಗ್ಮೆಂಟ್ ಗಳಿವೆ ಸೊ ಆ ಒಂದು ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ ಗಳ ಆಧಾರದ ಮೇಲೆ ಪ್ರೆಸೆನ್ಸ್
ಆಫ್ ಕಲರಿಂಗ್ ಪಿಗ್ಮೆಂಟ್ ಅಥವಾ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ ಅಂತ ಹೇಳ್ತಾ ಹೋಗ್ತೀವಿ. ಡಿಫರೆಂಟ್ ಕೈಂಡ್ಸ್ ಆಫ್ ಕಲರಿಂಗ್ ಪಿಗ್ಮೆಂಟ್ ಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಬೇಸ್ಡ್ ಆನ್ ದಿ ನೇಚರ್ ಆಫ್ ದಿ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ ಆಫ್ ದಿ ಆಲ್ಗೆ, ಆಲ್ಗೆನಲ್ಲಿ ಯಾವ ರೀತಿಯಾದ ಒಂದು ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ ಇದೆ, ಈ ಒಂದು ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ ಗಳ ಆಧಾರದ ಮೇಲೆ ಸೊ ಇದನ್ನ ಕ್ಲಾಸಿಫಿಕೇಶನ್ ಅನ್ನ ಮಾಡಿದೀವಿ ಅಂತ ಹೇಳ್ಬೋದು. ಸೊ ಬೇಸ್ಡ್ ಆನ್ ದಿ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ ಆಲ್ಗೆಸ್ ಆರ್ ಕ್ಲಾಸಿಫೈಡ್ ಇನ್ ದಿ 3 ಟೈಪ್ಸ್, 3 ರೀತಿಯಾದ ಒಂದು ವಿಭಾಗಗಳಾಗಿ ವಿಂಗಡಿಸ್ತೀವಿ ಅಂತ ಹೇಳ್ತಾ ಹೋದು. ಸೊ ಅದರಲ್ಲಿ ಮೊದಲನೇದಾದ ಒಂದು ಟೈಪ್ ಅನ್ನು ನಾವು ವಿ ಕಾಲ್ ಇಟ್ ಆಸ್ ಕ್ಲೋರೋಫೈಸಿಯೇ ಅಂತ ಕರೀತಾ ಹೋಗ್ತೀವಿ. ಓಕೆ, ಸೊ ಇಟ್ ಈಸ್ ಸೆಡ್ ಟು ಬಿ ಕ್ಲೋರೋಫೈಸಿಯೇ, CHO E ಅಂತ ಹೇಳ್ಬೋದು. ಓಕೆ, ಕ್ಲೋರೋಫೈಸಿಯೇ ಅಂತ ಹೇಳ್ತಾ ಹೋದು. ಸೊ ಈ ರೀತಿಯಾಗಿ ನಾವು ಮೆನ್ಷನ್ ಮಾಡ್ತೀವಿ. ಆರ್ ಇಟ್ ಈಸ್ ಆಲ್ಸೋ ಪ್ರೊನೌನ್ಸ್ಡ್ ಆಸ್ ಕ್ಲೋರೋಫೈಸಿಯೇ ಅಂತ ಕೂಡ ನಾವು ಹೇಳ್ಬೋದು. ಎರಡು ಹೆಸರಲ್ಲಿ ಕರೀತಾ ಹೋಗ್ತೀವಿ, ಕ್ಲೋರೋಫೈಸಿಯೇ, ಕ್ಲೋರೋಫಿಯೇಸಿಯೇ ಅಂತ ಕರೀತಾ ಹೋಗ್ಬೋದು. ಸೊ ಈ ಒಂದು ಕ್ಲೋರೋಫೈಸಿಯೇ ವಿಷಯಕ್ಕೆ ಬಂದ್ರೆ, ಸೊ ವಾಟ್ ಕೈಂಡ್ ಆಫ್ ದಿ ಪಿಗ್ಮೆಂಟ್ ವಿಲ್ ಬಿ ದೇರ್ ಅಂತ ಹೇಳ್ತಾ ಹೋದ್ರೆ, ದ ಮೆಂಬರ್ಸ್ ಆಫ್ ದಿ ಕ್ಲೋರೋಫೈಸಿಯೇ ವಿಲ್ ಬಿ ಕಾಮನ್ಲಿ ಹ್ಯಾವಿಂಗ್ ದಿ green color pigment, or these kind of the chlorophyllia are commonly called as green algae anta ಕರೀತಾರೆ. Okay, these kind of the chlorophyllia algae are commonly called as green algae ಅಂತ ಹೇಳ್ತೀವಿ. So these kind of the green algae are commonly found in the fresh water. Okay na, so fresh water ಅಲ್ಲಿ ಇದು ಕಾಮನ್ ಆಗಿ ಏನೊಂದು ಲೇಕ್ಸ್ ಇರಬಹುದು, ಪಾಂಡ್ಸ್, ಕೆರೆ, ನದಿ, ಹಳ್ಳ ಅಥವಾ ಎಲ್ಲೋ ಒಂದು ಕಡೆ ಸ್ಟಾಗ್ನೆಂಟ್ ಆಗಿ ವಾಟರ್ ನಿಂತಿದೆ ಅಂದ್ರೆ ಅಲ್ಲಿ ಈ ರೀತಿಯಾದ ಒಂದು ಕ್ಲೋರೋಫೈಸಿಯೇ ಇರ್ತಕ್ಕಂಥ ಗ್ರೀನ್ ಕಲರ್ ಇರ್ತಕ್ಕಂಥ ಒಂದು ಆಲ್ಗೆಗಳು ಹೆಚ್ಚಿನ ಪ್ರಮಾಣವಾಗಿ ಬೆಳೆಯುತ್ತೆ ಅಂತ ಹೇಳ್ಬೋದು. ಕಾಮನ್ ದೇ ಆರ್ ಫ್ರೆಶ್ ವಾಟರ್ ಹ್ಯಾಬಿಟೇಟ್ ಅಂತ ಕರಿತೀವಿ. ಫ್ರೆಶ್ ವಾಟರ್ ಅಲ್ಲಿ ಇದು ಬೆಳೆಯುತ್ತೆ ಅಂತ ಹೇಳ್ತಾ ಹೋಗ್ಬೋದು. ನೆಕ್ಸ್ಟ್ ಚೀಫ್ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ ಯಾವ್ದು ಇರುತ್ತೆ ಅಂದ್ರೆ ಕ್ಲೋರೋಫಿಲ್ ಅಂತಕ್ಕಂಥ ಒಂದು ಪಿಗ್ಮೆಂಟ್ ಇದೆ. ಓಕೆ, ಇಟ್ ಈಸ್ ಹ್ಯಾವಿಂಗ್ ದಿ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ ನಥಿಂಗ್ ಬಟ್ ದ ಕ್ಲೋರೋಫಿಲ್. ಕ್ಲೋರೋಫಿಲ್ ಅಂತಕ್ಕಂಥ ಒಂದು ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ ಇದರಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಸೊ ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ದಿ ಕ್ಲೋರೋಫಿಲ್ ಪಿಗ್ಮೆಂಟ್ ದೇ ಆರ್ ಗ್ರೀನ್ ಇನ್ ಕಲರ್. ಸೊ ಬೇಸ್ಡ್ ಆನ್ ದಿ ಪ್ರೆಸೆನ್ಸ್ ಆಫ್ ದಿ ಕ್ಲೋರೋಫಿಲ್ ಪಿಗ್ಮೆಂಟ್ ಇಟ್ ಈಸ್ ಕ್ಲಾಸಿಫೈಡ್ ಆಸ್ ಕ್ಲೋರೋಫೈಸಿಯೇ ಅಂತ ನಾವು ಹೇಳ್ತಾ ಹೋಗ್ಬೋದು. ನೆಕ್ಸ್ಟ್ ಈ ರೀತಿಯಾದ ಒಂದು ಕ್ಲೋರೋಫೈಸಿಯೇ ಎಕ್ಸಾಂಪಲ್ ಹೇಳ್ತಾ ಹೋದ್ರೆ, ಸೊ ನಾವು ಆಗಲೇ ತಿಳ್ಕೊಂಡಾಗೆ ಕ್ಲೆಮೆಡೋಮೋನಾಸ್, ಕ್ಲೆಮೆಡೋಮೋನಾಸ್ ಅನ್ನೋದು ಒಂದು ಎಕ್ಸಾಂಪಲ್ ಆಫ್ ದಿ ಕ್ಲೋರೋಫೈಸಿಯೇ ಇರ್ತಕ್ಕಂಥ ಕ್ಲೆಮೆಡೋಮೋನಾಸ್ ಅನ್ನೋದು. ಯುಲೋಥ್ರಿಕ್ಸ್ ಅನ್ನೋದು, ಓಕೆ, ಯುಲೋಥ್ರಿಕ್ಸ್. ನೆಕ್ಸ್ಟ್ ದಟ್ ವೋಲ್ವರ್ಸ್, Spirogyra. So these are the common examples for the Chlorophyceae ಅಂತಕ್ಕಂಥ ಒಂದು ಕ್ಲಾಸ್ ಆಫ್ ಆಲ್ಗೆ ಬರ್ತಕ್ಕಂಥ ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಕ್ಲೆಮೆಡೋಮೋನಾಸ್, ಯುಲೋಥ್ರಿಕ್ಸ್, ವೋಲ್ವರ್ಸ್ ಮತ್ತೆ ಸ್ಪೈರೋಗೈರಾ ಅಂತ ಕರಿತೀವಿ. ಕಾಮನ್ಲಿ ದೇ ಆರ್ ಗ್ರೀನ್ ಇನ್ ಕಲರ್ ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ದಿ ಕ್ಲೋರೋಫಿಲ್ ಅಂತಕ್ಕಂಥ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ ಇರುತ್ತೆ. ಆ ಒಂದು ಪಿಗ್ಮೆಂಟ್ ಇರೋದನ್ನ ಕ್ಲೋರೋಫೈಸಿಯೇ ಅಂತಕ್ಕಂಥ ಒಂದು ಕ್ಲಾಸಿಗೆ ಸೇರಿಸ್ತಾರೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ಇಸ್ ನಥಿಂಗ್ ಬಟ್ ದಟ್ Phaeophyceae ಅಂತ ಕರಿತಾ ಹೋಗ್ತೀವಿ. ಸೆಕೆಂಡ್ ಕ್ಲಾಸ್ ಇಸ್ ನಥಿಂಗ್ ಬಟ್ ದಟ್ Phaeophyceae ಅಂತ ಹೇಳ್ತಾ ಹೋದು. ಸೊ ವೈ ಇಟ್ ಇಸ್ ಕಾಲ್ಡ್ ಆಸ್ Phaeophyceae ಅಂತ ಏನಕ್ಕೆ ಕರಿತೀವಿ ಅಂದ್ರೆ Phaeophyceae ಅಂತ ಕರಿತಾ ಹೋಗ್ತೀವಿ. ಸೊ ಬಿಕಾಸ್ ಆಫ್ ದಟ್ ಪ್ರೆಸೆನ್ಸ್ ಆಫ್ ದಿ ಬ್ರೌನ್ ಪಿಗ್ಮೆಂಟ್, ಓಕೆ, these are commonly called as brown algae ಅಂತ ಕರಿತೀವಿ. ಬಿಕಾಸ್ ಆಫ್ ದಟ್ ಇಟ್ ವಿಲ್ ಬಿ ಕಲರ್ ದಿ ಬ್ರೌನ್ ಕಲರ್ ಕಲರ್ನ ಬ್ರೌನ್ ಆಲ್ಗೆ ಅಂತ ಹೇಳ್ತೀವಿ. ಸೊ ದೀಸ್ ಕೈಂಡ್ ಆಫ್ ದಿ ಆಲ್ಗೇಸ್, ಬ್ರೌನ್ ಆಲ್ಗೇಸ್ ಆರ್ ಮೆರೈನ್ ಇನ್ಹ್ಯಾಬಿಟೆಡ್. ಸಮುದ್ರದಲ್ಲಿ ಅಥವಾ ಉಪ್ಪು ನೀರಲ್ಲಿ ಇದು ಹೆಚ್ಚಿನ ಪ್ರಮಾಣವಾಗಿ ಬೆಳೆಯುತ್ತೆ ಅಂತ ಹೇಳ್ಬೋದು. ಸೊ ದೀಸ್ ಕೈಂಡ್ ಆಫ್ ದಿ ಆಲ್ಗೇಸ್ ಆರ್ ಮೆರೈನ್ ಇನ್ಹ್ಯಾಬಿಟೆಡ್. ಸಮುದ್ರದ ನೀರಲ್ಲಿ ಜಾಸ್ತಿ ಹೆಚ್ಚಿನ ಪ್ರಮಾಣವಾಗಿ ಇದು ಬೆಳೆಯುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇದರಲ್ಲಿರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಏನದು ಕ್ಲೋರೋಫಿಲ್ ಪಿಗ್ಮೆಂಟ್ ಯಾವುದು ಅಂತ ಹೇಳ್ತಾವಲ್ಲ, ಇಟ್ ಇಸ್ ದಟ್ ಫ್ಯೂಕೋಝ್ಯಾಂಥೀನ್ ಅಂತಕ್ಕಂಥದ್ದು. ಓಕೆ, ಸೊ ಪ್ರೊನೌನ್ಸಿಯೇಷನ್ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಫ್ಯೂಕೋಝ್ಯಾಂಥೀನ್ ಅಂತ ಕರೀತಾರೆ. ಓಕೆ, ಫ್ಯೂಕೋಝ್ಯಾಂಥೀನ್ ಅಂತಕ್ಕಂಥ ಒಂದು ಪಿಗ್ಮೆಂಟ್ ಇರುತ್ತೆ. ಬಿಕಾಸ್ ಆಫ್ ದೀಸ್ ಕೈಂಡ್ ಆಫ್ ದಿ ಫ್ಯೂಕೋಝ್ಯಾಂಥೀನ್ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್. ಓಕೆ, ಫ್ಯೂಕೋಝ್ಯಾಂಥೀನ್ ಅಂತಕ್ಕಂಥ ಒಂದು ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ ಇಂದ ಇದು ಬ್ರೌನ್ ಕಲರ್ ಇರುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಸೊ ಎಕ್ಸಾಂಪಲ್ ಫಾರ್ ದಿ ಬ್ರೌನ್ ಆಲ್ಗೆ ಅಥವಾ Phaeophyceae ಆರ್ ಕ್ಯಾಲ್ಸ್ ಅಂದ್ರೆ KELPS ಅನ್ನೋದು ಒಂದು, ಕ್ಯಾಲ್ಸ್ ಅನ್ನೋದು ಮತ್ತೊಂದು ಫೋಕಸ್ ಅನ್ನೋದು. ಓಕೆ, ಫೋಕಸ್ ಮತ್ತೆ
ಕೆಲ್ಸ್ ಅಂತಕ್ಕಂಥ ಒಂದು ಬ್ರೌನ್ ಆಲ್ಗೆಗಳನ್ನ ನೋಡ್ತಿರೋದು ಕಾಮನ್ ಇದೆ ಮೆರೈನ್ ಇನ್ಹ್ಯಾಬಿಟೇಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದು ಆಲ್ಗೆ ಬಗ್ಗೆ ಹೇಳ್ತಾರೆ ರೋಡೋಫೈಸಿಯೇ ಅಂತ ಕರಿತಾ ಹೋಗ್ತೀವಿ. ದಿಸ್ ಇಸ್ ದ ಥರ್ಡ್ ಕ್ಲಾಸಿಫಿಕೇಶನ್ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಥರ್ಡ್ ಕ್ಲಾಸಿಫಿಕೇಶನ್ ಇಸ್ ದ ರೋಡೋಫೈಸಿಯೇ ಅಂತ ಹೇಳ್ಬೋದು. RHODO rodo PHY okay Rhodophyceae ಅಂತ ಕರೀತೀವಿ. This is the third classification of the algae ಅಂತ ಹೇಳ್ಬೋದು. Why it is commonly named as red algae ಅಂತ ಕರೀತೀವಿ. Okay commonly named as red algae ಅಂತ ಇದನ್ನ ಕರೀತಾರೆ ಅಂತ ಹೇಳ್ಬೋದು. So these are also found in the marine habitat. ಸಮುದ್ರದ ಅಥವಾ ನೀರಲ್ಲಿ ಬೆಳೀತಕ್ಕಂಥ ಒಂದು ಆಲ್ಗೆಗಳು ಅಂತ ಹೇಳ್ಬೋದು. These are marine habitat. Next that, so why it is red in color ಅಂತ ಹೇಳ್ತಾರೆ because of the presence of the phycoerythrin ಅಂತಕ್ಕಂಥದ್ದು ಒಂದು ಪಿಗ್ಮೆಂಟ್ ಇದೆ. Okay phyco PHYCO okay phycoerythrin PHRIN okay phycoerythrin ಅಂತಕ್ಕಂಥ ಒಂದು ಪಿಗ್ಮೆಂಟ್ ಇದೆ. PHYCOERYTHRIN phycoerythrin ಅಂತ ಕರೀತೀವಿ. Because of this presence of the phycoerythrin, these kind of Rhodophyceae algae are red in color ಅಂತ ಹೇಳ್ತೀವಿ. ಇದು ಒಂದು photosynthetic pigment in the red algae ಅಥವಾ ಸೊ Rhodophyceae ಇರ್ತಕ್ಕಂಥ ಒಂದು photosynthetic pigment ಅಂತ ಹೇಳ್ಬೋದು. ಓಕೆನಾ? ಸೊ ನೆಕ್ಸ್ಟ್ ದಟ್ ಇದಕ್ಕೆ ಎಕ್ಸಾಂಪಲ್ಸ್ ನಾವು ಹೇಳ್ತಾ ಹೋದ್ರೆ ಎಕ್ಸಾಂಪಲ್ ಫಾರ್ ದಿ Rhodophyceae ಆರ್ ಗ್ರೆಸೆಲೇರಿಯಾ. ಓಕೆ ಅವನ್ನೇ ನಾವು ತಿಳ್ಕೊಂಡ್ವಿ ಕಲರಿಂಗ್ ಏಜೆಂಟ್ ಆಗಿ ಯೂಸ್ ಮಾಡ್ತಾರೆ ಅಂತ. ಓಕೆ ಗ್ರೆಸೆಲೇರಿಯಾ ಅನ್ನೋದೊಂದು, ಜೆಲಿಡಿಯಂ ಅನ್ನೋದೊಂದು. ಓಕೆ ಗ್ರೆಸೆಲೇರಿಯಾ ಜೆಲಿಡಿಯಂ ಲೈಕ್ ಇದೇ ರೀತಿಯಾಗಿ ಎಷ್ಟೋ ರೀತಿಯಾದ ಒಂದು ಪಾಲಿಸೈಫೋನಿಯಾ ಅನ್ನೋದು ಒಂದು. ಓಕೆ ಪಾಲಿಸೈಫೋನಿಯಾ ಅಂತ ಕರೀತಾರೆ. ಓಕೆ ಪಾಲಿಸೈಫೋನಿಯಾ ಅಂತ ಕರೀತೀವಿ. ಲೈಕ್ವೈಸ್ ಈ ರೀತಿಯಾಗಿ ಎಷ್ಟೋ ರೀತಿಯಾದ ಒಂದು ರೆಡ್ ಆಲ್ಗೆಗಳಿಗೆ ಒಂದು ಎಕ್ಸಾಂಪಲ್ಸ್ ನೋಡ್ತಾ ಹೋಗ್ತೀವಿ. ಬಿಕಾಸ್ ಆಫ್ ದಿಸ್ ಕೈಂಡ್ ಆಫ್ ದಿ presence of the phycoerythrin pigment, so it will be red in color ಅಂತ ಹೇಳ್ತಾ ಹೋದು. So these are the major three classes of the algae. algae ಒಂದು ಮೂರು ರೀತಿಯಾದ ಒಂದು ಕ್ಲಾಸ್ ಅಂತ ಹೇಳ್ಬಿಟ್ಟು ಸರ್ ಮೊದಲನೇದಾಗಿ based on the photosynthetic pigment. ಯಾವ ರೀತಿಯಾದ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ ಇರುತ್ತೆ ಅದರ ಒಂದು ಬೇಸ್ನ ಮೇಲೆ ಸೊ ಈ ಒಂದು ಆಲ್ಗೆನ ಕ್ಲಾಸಿಫಿಕೇಶನ್ ಅನ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಲೆಟ್ ಅಸ್ ನೋ ಅಬೌಟ್ ದ ಎಕ್ಸಾಂಪಲ್ಸ್ ಗಳ ಬಗ್ಗೆ ನೋಡ್ತಾ ಹೋಗೋಣ. ಐ ವಿಲ್ ಶೋ ಸಮ್ ಕೈಂಡ್ ಆಫ್ ದಿ ಇಮೇಜಸ್. Okay, so this is the example for the Ulothrix. Ulothrix ಅನ್ನೋದು ಏನೊಂದು ಗ್ರೀನ್ ಆಲ್ಗೆಗೆ ಒಂದು ಎಕ್ಸಾಂಪಲ್ ಅಂತ ಹೇಳ್ತಾ ಹೋದು. ಸೊ ವಿಟ್ ಈಸ್ ಗ್ರೀನ್ ಇನ್ ಕಲರ್. ದೀಸ್ ಆರ್ ದಿ Ulothrix ಆರ್ ಮೈಕ್ರೋಸ್ಕೋಪಿಕ್ ಇನ್ ನೇಚರ್ ಅಂತ ಹೇಳ್ತಾ ಇರ್ತೀವಿ. ಫುಲ್ ಗ್ರೀನ್ ಕಲರ್ ಇದೆ, ಅದಕ್ಕೆ ಅದು ಕ್ಲೋರೋಫೈಸಿಗೆ ಸೇರಿಸ್ತೀವಿ. ನೆಕ್ಸ್ಟ್ ದಟ್ ಇದಾದ್ಮೇಲೆ ಓಲ್ವೆಕ್ಸ್ ಅನ್ನೋದು ಇಟ್ ಈಸ್ ಆಲ್ಸೋ ಎ ಗ್ರೀನ್ ಇನ್ ಕಲರ್. ಓಕೆನಾ? ಸೊ ನೆಕ್ಸ್ಟ್ ದಟ್ ಅದಾದ್ಮೇಲೆ ಸ್ಪೈರೋಗೈರಾ. ಸೊ ಇದು ಕೂಡ ಅಷ್ಟೇನೆ ಓಲ್ವೆಕ್ಸ್ ಏನೆ. ಸೊ ದಿಸ್ ಇಸ್ ದ ಮೈಕ್ರೋಸ್ಕೋಪಿಕ್ ನೇಚರ್ ಆಫ್ ದಿ ಸ್ಪೈರೋಗೈರಾ. ಸ್ಪೈರೋಗೈರಾ ಅಂತದ್ದು ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಈ ರೀತಿ ಆಗ್ತೈತೆ. ಇವೆಲ್ಲದೂ ಕೂಡ ಅಷ್ಟೇ ಗ್ರೀನ್ ಆಲ್ಗೆಗಳಿಗೆ ಒಂದು ಎಕ್ಸಾಂಪಲ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟು ಫಿಯೋಫೈಸಿಗೆ ಎಕ್ಸಾಂಪಲ್ ನಾವು ನೋಡ್ತಾವ್ರೆ ಕೆಲ್ಪ್ಸ್ ಅಂತಕ್ಕಂಥ ಒಂದು ಎಕ್ಸಾಂಪಲ್ ಇದೆ. ಸೊ ದಿಸ್ ವಿಲ್ ಬಿ ಎ ಫಿಯೋಫೈಸಿ ಆರ್ ನಥಿಂಗ್ ಬಟ್ ದಟ್ ಬ್ರೌನ್ ಆಲ್ಗೆ ಅಂತ ಹೇಳ್ತೀವಲ್ಲ. ಸೊ ದಿಸ್ ಇಸ್ ದ ಎಕ್ಸಾಂಪಲ್ ಫಾರ್ ದಿ ಬ್ರೌನ್ ಆಲ್ಗೆ ವಿಚ್ ಇಸ್ ಮೆರೈನ್ ಇನ್ಹ್ಯಾಬಿಟೆಡ್. ಬ್ರೌನ್ ಕಲರ್ ಇರುತ್ತೆ. ದಿಸ್ ಇಸ್ ದ ಎಕ್ಸಾಂಪಲ್ ಫಾರ್ ದಿ ಕೆಲ್ಪ್ಸ್ ಅಥವಾ ಫಿಯೋಫೈಸಿಗೆ ಒಂದು ಎಕ್ಸಾಂಪಲ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ರೋಡೋಫೈಸಿಗೆ. ಸೊ ಫೈಕೋಎರಿಥ್ರಿನ್ ಅಂತಕ್ಕಂಥ ಒಂದು ಕಂಟೆಂಟ್ ಇರುತ್ತೆ, ಪಿಗ್ಮೆಂಟ್ ಇರುತ್ತೆ. ಸೊ ವಿಚ್ ಈಸ್ ರೆಡ್ ಇನ್ ಕಲರ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಗ್ರೆಸೆಲೇರಿಯಾ, ಜೆಲಿಡಿಯಂ ಅದೆಲ್ಲ ಇದೆಯಲ್ಲ. ಸೊ ದಿಸ್ ಇಸ್ ಅಬೌಟ್ ದಟ್. ಸೊ ದಿಸ್ ಇಸ್ ದ ಎಕ್ಸಾಂಪಲ್ ಫಾರ್ ದಿ ಗ್ರೆಸೆಲೇರಿಯಾ. ಓಕೆ ರೆಡ್ ಆಲ್ಗೆ ಅಂತೀವಲ್ಲ. ಸೊ ದಿಸ್ ಇಸ್ ದ ರೆಡ್ ಕಲರ್ ಇರ್ತಕ್ಕಂಥ ಗ್ರೆಸೆಲೇರಿಯಾಗೆ ಗ್ರೆಸೆ ಅಂತದ್ದು ಈ ರೀತಿ ಆಗುತ್ತೆ. ನೆಕ್ಸ್ಟ್ ದಟ್ ಜೆಲಿಡಿಯಂ ಅನ್ನೋದು ಕೂಡ ಅಷ್ಟೇ ಈ ರೀತಿ ಆಗುತ್ತೆ ವಿಚ್ ಈಸ್ ರೆಡ್ ಇನ್ ಕಲರ್ ಅಂತ ಹೇಳ್ತಾ ಹೋಗೋದು. ಸೊ ಲೈಕ್ ವೈಸ್ ಡಿಪೆಂಡ್ ಆನ್ ದಿ ಕಲರಿಂಗ್ ಏಜೆಂಟ್. ಯಾವ ರೀತಿಯಾದ ಒಂದು ಕಲರಿಂಗ್ ಏಜೆಂಟ್ ಇರುತ್ತೆ ಅದ್ರ ಮೇಲೆ ನಾವು ಆಲ್ಗೆಗಳ ಕ್ಲಾಸಿಫಿಕೇಶನ್ ಅನ್ನ ಮಾಡಿದ್ವಿ ಅಂತ ಹೇಳ್ತಾ ಹೋಗೋದು. ಸೊ ದಿಸ್ ಎಂಡ್ ವಿಸ್ ದಟ್ ಆಲ್ಗೆ ಅನ್ನೋದು ಕ್ಲಾಸಿಫಿಕೇಶನ್ ಮತ್ತೆ ಎಕನಾಮಿಕ್ ಇಂಪಾರ್ಟೆನ್ಸ್ ಮತ್ತೆ ಸೆವೆನ್ ಫೀಚರ್ಸ್ ಅಂತ ಹೇಳ್ಬೋದು.
ಸೈಲೆಂಟ್ ಫೀಚರ್ಸ್ 3 ಮಾರ್ಕ್ಸ್ ಗೆ ಕೇಳ್ತಾರೆ, ಎಕನಾಮಿಕ್ ಇಂಪಾರ್ಟೆನ್ಸ್ ಕೇಳಿದ್ರೆ 2 ಮಾರ್ಕ್ಸ್ ಗೆ ಕೇಳ್ತಾ ಹೋಗ್ತಾರೆ, ಕ್ಲಾಸಿಫಿಕೇಶನ್ ಅಷ್ಟೇ 2 ಮಾರ್ಕ್ಸ್ ಗೆ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳ್ತಾ ಹೋದು. ಹಿಯರ್ ದಟ್ ಆಲ್ಗೆ ವಿಲ್ ಬಿ ಎಂಡ್ಸ್. ನೆಕ್ಸ್ಟ್ ಒಂದು ಕ್ಲಾಸ್ ಅಲ್ಲಿ ಬ್ರಯೋಫೈಟ್ಸ್ ಇನ್ನೊಂದು ಏನಾದ್ರು ಡಿವಿಷನ್ ಇದೆ ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ.